ದಕ್ಷಿಣ ಭಾರತದ ಕುಂಭಮೇಳೆ ಎಂದೇ ಪ್ರಸಿದ್ಧಿಯಾದ ಶ್ರೀ ಗವಿಸಿದ್ದೇಶ್ವರರ ಜಾತ್ರಾ ಮಹೋತ್ಸವವು ಜನವರಿ 5ರಂದು ನಡೆಯಲಿದ್ದು, ಈಗಾಗಲೇ ಜಾತ್ರಾ ಮಹೋತ್ಸವದ ಮಹಾದಾಸೋಹದ ಕಾರ್ಯಗಳು ಭರದಿಂದ ಸಾಗಿದ್ದು ಮುಗಿಯುವ ಹಂತಕ್ಕೆ ಬಂದಿದೆ. ಮಹಾದಾಸೋಹದ ಪ್ರಮುಖ ಆಕರ್ಷಣೆಯ ರೊಟ್ಟಿ ಸಂಗ್ರಹಣವಾಗಿದೆ. ಶ್ರೀ ಜಗದ್ಗುರು ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಇನ್ನೇನು ದಿನಗಣನೆ ಪ್ರಾರಂಭವಾಗಿದ್ದು, ಇವತ್ತು ಸೋಮವಾರ, ಇವತ್ತಿಗೆ ಕರೆಕ್ಟ್ 8 ದಿನಗಳಿಗೆ ಜಾತ್ರಾ ಮಹೋತ್ಸವ ಮಹಾ ರಥೋತ್ಸವ ನಡೆಯುತ್ತೆ. ಅದರ ಪೂರ್ವವಾಗಿ ಜಾತ್ರಾ ಮಹೋತ್ಸವದ ಮಹಾ ವಿಶೇಷತೆ ಏನಪ್ಪ ಅಂದರೆ ಮಹಾದಾಸೋಹ. ಇಲ್ಲಿ ಬರುವಂಥ ಲಕ್ಷಾಂತರ ಭಕ್ತಾದಿಗಳಿಗೆ ಮಹಾಪ್ರಸಾದ ಸೇವೆ ಇರುತ್ತೆ. ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಮಹಾದಾಸೋಹದ ಸಿದ್ಧತೆ ನೋಡುವಲ್ಲಿ ನಮಗೆ ನೀವು ನೋಡುವಂತಹ ದೃಶ್ಯ ಯಾವುದಪ್ಪ ಅಂದ್ರೆ ರೊಟ್ಟಿಯ ಕೊಠಡಿ. ಈ ರೊಟ್ಟಿಯ ಕೊಠಡಿಯಲ್ಲಿ ಸುಮಾರು ಕೊಪ್ಪಳದ ಸುತ್ತಮುತ್ತ ಬೇರೆ ಜಿಲ್ಲೆಗಳಿಂದ, ಬೇರೆ ಊರುಗಳಿಂದ ಏನಪ್ಪ ಅಂದ್ರೆ ಸುಮಾರು ಭಕ್ತರು ತಮ್ಮ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಅವರಿಗೆ ದವಸ ಧಾನ್ಯ, ರೊಟ್ಟಿ, ಕಟ್ಟಿಗೆ ಹೀಗೆ ತಮಗೆ ಧನವನ್ನು ಹೀಗೆ ತಮ್ಮ ತನುಮನ ಧನದ ಸೇವೆ ಸಲ್ಲಿಸಿ ಹೀಗೆ ಗವಿಮಠಕ್ಕೆ ಸೇವೆಯನ್ನು ಗೈದಿರುತ್ತಾರೆ. ತಾವಿಲ್ಲಿ ಕಾಣಬಹುದು. ಇಲ್ಲಿ ಕಾಣುವಂತಹ ರೊಟ್ಟಿಯ ಕೊಠಡಿ ಸುಮಾರು ಇಲ್ಲಿ ಈಗಾಗಲೇ ಸಂಗ್ರಹಿಸಿರುವ ರೊಟ್ಟಿ ಸುಮಾರು 2 ಲಕ್ಷಕ್ಕೆ ಹೆಚ್ಚು ರೊಟ್ಟಿ ಇಲ್ಲಿ ಸಂಗ್ರಹವಾಗಿದೆ. ಸುಮಾರು ಸುತ್ತಮುತ್ತ ಗ್ರಾಮಸ್ಥರಿಂದ ಹೇಳ್ಬೋದಾದ್ರೆ ರಾಜೂರು, ನಮ್ಮ ಕೊಪ್ಪಳದ ಪಕ್ಕದ ಹಳ್ಳಿಯಾಗಿರ್ತಕ್ಕಂಥ ರಾಜೂರು ಗ್ರಾಮದ ಸುಮಾರು 15,000ಕ್ಕೂ ಹೆಚ್ಚು ರೊಟ್ಟಿಗಳನ್ನು ಇಲ್ಲಿ ತಂದಿದ್ದಾರೆ. ಹಾಗೆ ಕಂದಕೂರು ಗ್ರಾಮದವರು ಸಹಿತ 15,000ಕ್ಕೂ ಹೆಚ್ಚು ರೊಟ್ಟಿಗಳನ್ನು ತಂದಿದ್ದಾರೆ. ಹಾಗೂ ನಮ್ಮ ಕೊಪ್ಪಳ ಜಿಲ್ಲೆಯ ನೆರೆ ಜಿಲ್ಲೆಯಾದಂಥ ಬಾಗಲಕೋಟೆ ಜಿಲ್ಲೆಯವರು ಸಹಿತ 5,000ಕ್ಕೂ ಹೆಚ್ಚು ರೊಟ್ಟಿಗಳನ್ನು ಕೊಟ್ಟು ಶ್ರೀಮಠಕ್ಕೆ ರೊಟ್ಟಿಯ ಸೇವೆಯನ್ನು ಗೈದಿರ್ತಾರೆ. ಇಲ್ಲಿ ಕಾಣಬಹುದು ಸುಮಾರು ಇಲ್ಲಿ ಕಾಣುವಂತಹ ರೊಟ್ಟಿ ಏನಪ್ಪ ಅಂದರೆ ಜೋಳದ ರೊಟ್ಟಿ ಆಗಿರ್ಬೋದು, ಸಜ್ಜಿ ರೊಟ್ಟಿ ಆಗಿರ್ಬೋದು, ಕೈಯಲ್ಲಿ ಬಡ್ದಿರ್ತಕ್ಕಂಥ ಎಳ್ಳು ಹಚ್ಚಿ ಬಡ್ದಿರ್ತಕ್ಕಂಥ ರೊಟ್ಟಿಲಿ ನೀವೆಲ್ಲ ಕಾಣಬಹುದು. ಮಹಾದಾಸೋಹಕ್ಕೆ ಬೇಕಾಗಿರುವಂತಹ ಲಡ್ಡು, ಬೂಂದಿ, ಜಿಲೇಬಿ, ಮೈಸೂರು ಪಾಕು, ಶೇಂಗಾ ಹೋಳಿಗೆ, ಎಳ್ಳೊಳಿಗೆ ಹೀಗೆ ಇಡೀ 20 ದಿನಕ್ಕೆ ಆಗುವಂತಹ ಸಿಹಿ ಪದಾರ್ಥವನ್ನು ವಿವಿಧ ತಾಲೂಕುಗಳಿಂದ, ವಿವಿಧ ಜಿಲ್ಲೆಗಳಿಂದ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷ ಸಾಕಷ್ಟು ಜನಸಂಖ್ಯೆ ಭಕ್ತಾದಿಗಳು ಬರುವುದರಿಂದಾಗಿ ಸಿಹಿ ಕೂಡ ಅದೇ ರೀತಿ ಹೆಚ್ಚಿಗೆ ಬರ್ತಾ ಇದೆ. ಜಾತ್ರೆ ಇನ್ನು 4 ಅಥವಾ 5 ದಿನ ಮುಂಚಿತವಾಗಿ ಇಷ್ಟೆಲ್ಲ ಸಿಹಿ ಪದಾರ್ಥ ಬಂದಿದೆ. ಇನ್ನೂ ಹಲವಾರು ಸಿಹಿ ಪದಾರ್ಥಗಳು ಬರುವ ನಿರೀಕ್ಷೆಯಲ್ಲಿದ್ದೇವೆ. ಹಾಗೆ ಸಿಂಧನೂರಿನ ಭಕ್ತಾದಿಗಳು ಅವರು 5ರಿಂದ 6 ಲಕ್ಷ ಮೈಸೂರು ಪಾಕನ್ನು ಮಾಡುವಂತಹ ಪೂರ್ವ ತಯಾರಿಯಲ್ಲಿದ್ದಾರೆ. 2026ನೇ ಸಾಲಿನ ಗವಿಸಿದ್ದೇಶ್ವರ ಮಹಾರಥೋತ್ಸವ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಅದರ ಅದ್ಧೂರಿಯಾದ ತಯಾರಿಯನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಈಗ ದಾಸೋಹಕ್ಕೆ ಬೇಕಾದಂತಹ ಕಟ್ಟಿಗೆ ಸಂಗ್ರಹಣೆ ಇವಾಗಲೇ ತಯಾರಿಯಲ್ಲಿವೆ. ಅನಂತರ ಪಾತ್ರೆಗಳನ್ನು ತಯಾರಿ ಮಾಡ್ತಾ ಇದ್ದಾರೆ. ಹಾಗೆ ಈ ವಾತಾವರಣವನ್ನು ಪರಿಶುದ್ಧವಾಗಿ ನೀಟಾಗಿ ರೆಡಿ ಮಾಡಿದ್ದಾರೆ. ಹಾಗೆ ಅಕ್ಕಿ ಸಂಗ್ರಹಣೆ ಕೂಡ ನೀವು ನೋಡ್ತಾ ಇದ್ದೀರಿ. ಈ ದಾಸೋಹಕ್ಕೆ ಬೇಕಾದಂತಹ ಅಕ್ಕಿ ಸಂಗ್ರಹಣೆ ಕೂಡ ಈಗಾಗಲೇ ನೀವು ನೋಡ್ತಾ ಇದ್ದೀರಿ. ನೀವು ಇವಾಗೇನು ನೋಡ್ತಾ ಇದ್ದೀರಾ ಈ ದೃಶ್ಯ, ಇದು ಮಾದಲಿ ಸಂಗ್ರಹಣೆ ಮಾಡ್ತಕ್ಕಂಥ ಸ್ಥಳ. ಈ ಪ್ರತಿ ವರ್ಷ ವಿವಿಧ ಭಾಗಗಳಿಂದ, ವಿವಿಧ ಹಳ್ಳಿಗಳಿಂದ ಬರ್ತಕ್ಕಂಥ ಮಾದಲಿ ಈ ಭಾಗದಲ್ಲಿ ಸಂಗ್ರಹಣೆ ಮಾಡ್ತಾರೆ. ಸುಮಾರು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ 120ರಿಂದ 130 ಕ್ವಿಂಟಲ್ ಮಾದಲಿ ಖರ್ಚಾಗುತ್ತೆ ಅಂತೇಳಿ ಅಂದಾಜು ಒಂದು ಲೆಕ್ಕವನ್ನು ಇಡಲಾಗಿದೆ. ಹಾಗಾಗಿ ಈ ಒಂದು ಸ್ಥಳವನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಇದು ಮಾದಲಿ ಸಂಗ್ರಹಣೆ ಮಾಡ್ತಕ್ಕಂಥ ಜಾಗ. ಈಗ ನೀವು ನೋಡ್ತಾ ಇದ್ದೀರಾ, ಇದು ಮಹಾದಾಸೋಹಕ್ಕೆ ಬೇಕಾಗಿರ್ತಕ್ಕಂಥ ಕಿರಾಣಿ ಸಂಗ್ರಹಣೆ. ನಮಗೆ ಪ್ರತಿ ವರ್ಷ ಮಹಾದಾಸೋಹಕ್ಕೆ ವಿವಿಧ ಗ್ರಾಮಗಳಿಂದ, ವಿವಿಧ ತಾಲೂಕುಗಳಿಂದ, ಎಲ್ಲ ಊರುಗಳಿಂದ ಭಕ್ತಾದಿಗಳು ಅನೇಕ ರೀತಿಯ ದಾನಗಳನ್ನು ಮಾಡ್ತಾ ಇದ್ದಾರೆ. ಅಕ್ಕಿ, ಬೇಳೆ, ಬೆಲ್ಲ, ಶೇಂಗಾ ಚಟ್ನಿ, ಉಪ್ಪು ಎಲ್ಲ ರೀತಿಯಿಂದ ಪ್ರತಿಯೊಂದಕ್ಕೂ ದಾಸೋಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಇವಾಗಲೇ ಕಳಿಸ್ತಾ ಇದ್ದಾರೆ. ನಮ್ಮಲ್ಲಿ ಈ ದಾಸ್ತಾನುಗಳನ್ನು ನೋಡ್ತಾ ಇದ್ದಾರೆ. ನಮ್ಮ 15 ದಿನಕ್ಕೆ ಆಗೋಷ್ಟು ದಾಸ್ತಾನು ಈಗಾಗಲೇ ಬಂದಿದೆ, ಇನ್ನೂ ಬರ್ತಾ ಇದೆ. ಸಾಕಾಗೋಷ್ಟು ದಾಸ್ತಾನು ಸಂಗ್ರಹಣೆ ಸಿಕ್ಕಾಪಟ್ಟೆ ನೋಡ್ತಾ ಇದ್ದಾರೆ. ಮಹಾದಾಸೋಹದ ಮಹಾಪ್ರಸಾದ ಮಾಡ್ತಕ್ಕಂಥ ಸ್ಥಳ. ಪ್ರತಿ ವರ್ಷ ಜಾತ್ರೆಗೆ ಆಗಮಿಸುವಂತಹ ಸಾವಿರಾರು ಲಕ್ಷಾನುಗಟ್ಟಲೆ ಜಂಗುಳಿಯಾಗಿ ಆಗಮಿಸ್ತಾರೆ. ಆ ಒಂದು ಜನರಿಗೆ ಅನುಕೂಲವಾಗಲಿ ಅಂತ ಹೇಳಿ ಪ್ರತ್ಯೇಕವಾಗಿ 4 ಮಹಾನ್ ಕೌಂಟರ್ಗಳನ್ನು ಮಾಡಲಾಗಿದೆ. ಆ ಮಹಾನ್ ಕೌಂಟರ್ಗಳಲ್ಲಿ ಒಂದೊಂದು ಕೌಂಟರ್ನಲ್ಲಿ 16 ಕ್ಯೂ ಸಿಸ್ಟಮ್ಗಳಿರ್ತವೆ. ಆ 16 ಕ್ಯೂ ಸಿಸ್ಟಮಲ್ಲಿ ಅರ್ಧ ಭಾಗ ಸಿಹಿ ಪದಾರ್ಥಗಳನ್ನು ಇರ್ತಕ್ಕಂಥ ಸ್ಥಳವಾಗಿರುತ್ತೆ. ಇನ್ನು ಅರ್ಧ ಭಾಗ ಅನ್ನ, ಸಾಂಬಾರು, ಪಲ್ಯ, ಚಟ್ನಿ
ರೊಟ್ಟಿ ಇನ್ನಿತರ ಪದಾರ್ಥಗಳಿರ್ತಕ್ಕಂಥ ಸ್ಥಳವಾಗಿರುತ್ತೆ. ಪ್ರತ್ಯೇಕವಾಗಿ ಮಹಿಳೆಯರಿಗೆ ಪ್ರತ್ಯೇಕ ಕೌಂಟರ್ನ ನಿರ್ಮಿಸಲಾಗಿದೆ. ಇನ್ನು ಪುರುಷರಿಗೆ ಪ್ರತ್ಯೇಕ ಕೌಂಟರ್ ನಿರ್ಮಿಸಲಾಗಿದೆ. ಹಾಗೆ ವಿಕಲಚೇತನರಿಗೆ ಹಾಗೂ ವಯಸ್ಕರಿಗೆ ಹಾಗೂ ಮಕ್ಕಳಿಗೆ ಅನುಕೂಲವಾಗಲಿ ಅಂತೇಳಿ ನೇರವಾದ ಕೌಂಟರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಯಾತ್ರಾರ್ಥಿಗಳಿಗೆ ಹಾಗೂ ಭಕ್ತರಿಗೆ ಅನುಕೂಲವಾಗಲಿ ಅಂತೇಳಿ ಸ್ಥಳವನ್ನು ಶುದ್ಧವಾಗಿ ನಿರ್ಮಾಣ ಮಾಡಲಾಗಿದೆ. ಮಹಾಪ್ರಸಾದವನ್ನು ಮಾಡಿದ ತಕ್ಷಣ ಎಲ್ಲ ಭಕ್ತಾದಿಗಳಿಗೆ ಅನುಕೂಲವಾಗಲಿ ಅಂತೇಳಿ ಅಜ್ಜವರು ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ಪ್ರತಿ ಒಂದು 100 ನಲ್ಲಿಗಳನ್ನು ಒಂದು ನಲ್ಲಿಗಳಲ್ಲಿ ಶುದ್ಧ ಕುಡಿಯುವ ನೀರು ಬರುತ್ತೆ. ಇದೇ ರೀತಿ ಪ್ರಮುಖವಾಗಿ ಪುರುಷರ ಭಾಗದಲ್ಲಿ ಒಂದು, ಮಹಿಳೆಯರ ಭಾಗದಲ್ಲಿ ಒಂದು, ಆ ಕಡೆ ಕೂಡ ಕೊಂಡ್ರೆ ಮತ್ತೊಂದು, ಇದೇ ರೀತಿ 4 ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶುದ್ಧವಾದ ಕುಡಿಯುವ ನೀರು ಇರುತ್ತೆ.